ಮೊದಲು ಕ್ಷಮೆ ಕೇಳಿ. ಇಡೀ ಕರ್ನಾಟಕದ ಭಾವನೆಗಳನ್ನು ಎತ್ತಿ ಹಿಡಿದಿದೆ ಇವತ್ತು ಕೋರ್ಟು ನ್ಯಾಯಮೂರ್ತಿಗಳಿಗೆ ಒಂದು ಸಾಷ್ಟಾಂಗ ನಮಸ್ಕಾರಗಳಿಲ್ಲಿ. ಯಾಕಂದ್ರೆ ಭಾಷೆಯ ವಿಚಾರದಲ್ಲಿ, ಭಾವನೆಗಳ ವಿಚಾರದಲ್ಲಿ ಇವತ್ತು ಕೋರ್ಟ್ ನಿಂತುಕೊಂಡಿದೆ. ಕಮಲ್ ಹಾಸನ್ಗೆ ನ್ಯಾಯಮೂರ್ತಿಗಳು ತಾಕೀತನ್ನ ಮಾಡಿದ್ದಾರೆ, ಮೊದಲು ಕ್ಷಮೆ ಕೇಳಿ ಅಂತ ಹೇಳಿ. ಇಡೀ ರಾಜ್ಯ ಬಯಸ್ತಾ ಇದ್ದಿದ್ದು ಇದನ್ನೇ ಇವತ್ತು. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಬಯಸ್ತಾ ಇದ್ದಿದ್ದು ಇದನ್ನೇ ಇವತ್ತು. ಕಮಲ್ ಹಾಸನ್ಗೆ ನ್ಯಾಯಮೂರ್ತಿಗಳು ತಾಕೀತು ಮಾಡಿದ್ದಾರೆ. ಕ್ಷಮೆಯೇ ಮೊದಲ ಆದ್ಯತೆ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಮೊದಲು ಕ್ಷಮೆ ಕೇಳಿ. ಸ್ಟ್ರೇಟ್ ಹಿಟ್. ಕಮಲ್ ಹಾಸನ್ಗೆ ನ್ಯಾಯಮೂರ್ತಿಗಳ ತಾಕೀತು, ಮೊದಲು ಕ್ಷಮೆ ಕೇಳಿ. ಕ್ಷಮೆಯೇ ಮೊದಲ ಆದ್ಯತೆ. ಇಲ್ಲಿದೆ ಇದ್ರೆ ಕರ್ನಾಟಕ ಬಿಟ್ಟು ಬೇರೆ ಕಡೆಗೆ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದನ್ನು ಅಭಿಪ್ರಾಯ ವ್ಯಕ್ತಪಡಿಸಿರೋದು. ದಾಖಲೆ ಇದ್ರೆ ತಂದು ಕೊಡಿ, ಚರ್ಚೆ ಮಾಡೋಣ. ಮೊದಲು ಕ್ಷಮೆ ಕೇಳಿ ಅಂತ ಹೇಳಿದ್ದಾರೆ. ದಾಖಲೆ ಇದ್ರೆ ತಂದು ಕೊಡಿ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಆದರೆ ಫಸ್ಟ್ ಮೊದಲನೇ ಆದ್ಯತೆ ಇರಬೇಕಾಗಿರುವಂಥದ್ದು ಕ್ಷಮೆ ಕೇಳುವಂಥ ವಿಚಾರದಲ್ಲಿ. ಹಾಗಾಗಿ ಕ್ಷಮೆಯೇ ಮೊದಲ ಆದ್ಯತೆ ಅಂತ ನ್ಯಾಯಮೂರ್ತಿಗಳು ಹೇಳಿರುವಂಥದ್ದು. ಇಲ್ಲಿ ಭಾಷೆಯ ವಿಚಾರದಲ್ಲಿ ದಾಖಲೆ ಇದ್ರೆ ತಂದು ಕೊಡಿ, ಚರ್ಚೆ ಮಾಡೋಣ. ಆದರೆ ಫಸ್ಟ್ ಕ್ಷಮೆ ಕೇಳಿ. ಕ್ಷಮೆ ಕೇಳುತ್ತಿರೋ ಇಲ್ವೋ, ನಿಮ್ಮ ನಿಲುವೇನು ಅನ್ನುವಂಥದ್ದನ್ನ ಕೇಳಿದ್ದಾರೆ. ಕಮಲ್ ಹಾಸನ್ ವಿರುದ್ಧ ಹೈಕೋರ್ಟ್ ಕೆಂಡಾಮಂಡಲವಾಗಿದೆ. ಕ್ಷಮೆ ಕೇಳಿ ಅಂತ ಹೇಳಿದೆ. ಮೊದಲು ಅವಕಾಶನೂ ಮಾಡಿಕೊಟ್ಟಿದೆ, ದಾಖಲೆ ಇದ್ರೆ ಚರ್ಚೆ ಮಾಡೋಣ ಅಂತ ಹೇಳಿ. ಸೊ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಈಗ ಅವರ ಪರ ವಕೀಲರು ಕಮಲ್ ಹಾಸನ್ ಕೇಳಿ ಅದಾದ ನಂತರವೂ ಕೂಡ 2:30ರವರೆಗೂ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ. ನೋಡೋಣ ಕಮಲ್ ಹಾಸನ್ ಇನ್ಯಾವ ನಿಲುವನ್ನ ತೋರಿಸ್ತಾರೆ, ಯಾವ ಮೊಂಡತನವನ್ನ ತೋರಿಸ್ತಾರೆ ಅಂತೇಳಿ. ಆ ದುರಹಂಕಾರಿಗೆ ಇನ್ನೂ ಕೂಡ ಪಾಠ ಬಂದಿಲ್ಲ ಅಂತಂದ್ರೆ ಏನ್ ಮಾಡೋದು. ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಈಗ ಸಮಯಾವಕಾಶವನ್ನ ಕೊಡ್ತಾ ಇದ್ದಾರೆ ನ್ಯಾಯಾಧೀಶರು. ನಿಮ್ಮ ನಿಲುವೇನು, ಕ್ಷಮೆ ಕೇಳ್ತೀರಾ ಅಥವಾ ಇಲ್ವಾ, ನಿಮ್ಮ ನಿಲುವೇನು ಅನ್ನೋದರ ಬಗ್ಗೆ ಹೇಳಿ. ಕ್ಷಮೆ ಕೇಳುವ ಬಗ್ಗೆ ಯೋಚನೆ ಮಾಡಿ ಬನ್ನಿ ಅಂತ ಹೇಳಿ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮಧ್ಯಾಹ್ನ 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಇನ್ನು 2.5 ಗಂಟೆಯೊಳಗಡೆಗೆ ಡಿಸೈಡ್ ಮಾಡಿ ಹೇಳಬೇಕು. ಮೊಂಡುತನವನ್ನ ತೋರಿಸ್ತಾರಾ, ತಮ್ಮ ದಿಮಾಕು ದೌಲತ್ತನ್ನ ತೋರಿಸ್ತಾರಾ, ನೋಡೋಣ. ಕಮಲ್ ಹಾಸನ್ ಕ್ಷಮೆ ಕೇಳದಿದ್ರೆ ನನ್ನ ನಿಲುವನ್ನ ಪ್ರಕಟಿಸ್ತೀನಿ ಅಂತಾನು ಕೂಡ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಇದು ಭಾವನೆಗಳಿಗೆ ಬೆಲೆಯನ್ನ ಕೊಡ್ತಾ ಇರುವಂಥದ್ದು. ಭಾಷೆಯ ವಿಚಾರದಲ್ಲಿ ಸ್ಪಷ್ಟ ನಿಲುವನ್ನ ಕೋರ್ಟ್ ತೆಗೆದುಕೊಳ್ತಾ ಇರುವಂಥದ್ದು. ಇಡೀ ಕರ್ನಾಟಕ ಇವತ್ತು ನ್ಯಾಯಮೂರ್ತಿಗಳಿಗೆ ಒಂದು ನಮಸ್ಕಾರವನ್ನ ಹೇಳ್ತಾ ಇರೋದು. ಕಾರಣ ಈ ರಾಜ್ಯದ ಭಾಷೆಗಳ ವಿಚಾರದಲ್ಲಿ ಒಗ್ಗಟ್ಟಾಗಬೇಕಾದಂತ ಸಂದರ್ಭ ಇದ್ದಿತ್ತು. ಅನೇಕ ಕಡೆಗಳಲ್ಲಿ ಈ ಸಂದರ್ಭಗಳು ಬಂದಿದೆ, ಆದ್ರೆ ಒಗ್ಗಟ್ಟಾಗಿರ್ಲಿಲ್ಲ. ಆದ್ರೆ ಈ ಬಾರಿ ಮಾತ್ರ ಸ್ಪಷ್ಟವಾದಂತ ನಿಲುವನ್ನ ತೆಗೆದುಕೊಳ್ಬೇಕು ಅಂತೇಳಿ ಪ್ರತಿಯೊಬ್ಬರು ನಿಂತ್ಕೊಳ್ತಾ ಇದ್ರು, ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ರು. ಇವತ್ತು ಹೈಕೋರ್ಟ್ ಕೂಡ ಇದನ್ನೇ ಹೇಳ್ತಾ ಇದೆ. ನ್ಯಾಯಮೂರ್ತಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಕ್ಷಮೆ ಕೇಳೋದೇ ಮೊದಲನೇ ಆದ್ಯತೆ. ನೀವು ಕ್ಷಮೆ ಕೇಳುತ್ತೀರಾ ಅಥವಾ ಏನ್ ಮಾಡ್ತೀರಾ, ನಿಮ್ಮ ನಿಲುವೇನು ತಿಳಿಸಿ, ನಿಮಗೆ ಟೈಮ್ ಕೊಡ್ತೀನಿ 2:30ವರೆಗೂ ಅಂತ ಹೇಳಿದ್ದಾರೆ. 2:30ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ನಿಮ್ಮ ನಿಲುವನ್ನ ತಿಳಿಸಿದ ನಂತರ ನನ್ನ ನಿಲುವನ್ನ ಪ್ರಕಟಿಸ್ತೀನಿ ಅಂತ ಹೇಳಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳದಿದ್ದರೆ ನನ್ನ ನಿಲುವನ್ನ ಪ್ರಕಟಿಸ್ತೀನಿ ಅಂತಾನು ಕೂಡ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ನಿಜಕ್ಕೂ ಕೂಡ ಈ ವಿಚಾರದಲ್ಲಿ ಇವತ್ತು ಕರ್ನಾಟಕದ ಜನರ ಭಾವನೆಗಳ ವಿಚಾರವನ್ನ, ಭಾಷೆಯ ವಿಚಾರದಲ್ಲಿ ಕೋರ್ಟ್ ಎತ್ತಿಡಿಯುವಂತ ಕೆಲಸವನ್ನ ಮಾಡಿದೆ. ಇಡೀ ರಾಜ್ಯದ ಜನ ಇವತ್ತೇನು ಬಯಸ್ತಾ ಇದ್ರು ಆ ಎಲ್ಲಾ ಮಾತುಗಳನ್ನ ಕೂಡ ನ್ಯಾಯಮೂರ್ತಿಗಳು ಆಡಿದ್ದಾರೆ. ಇವತ್ತು ಅವರಿಗೊಂದು ದೊಡ್ಡ 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 ನಮಸ್ಕಾರಗಳು. ಏನ್ ನಡೀತು ಇವತ್ತು, ಯಾವ ರೀತಿಯಾದಂಥ ಮುಖಚರ್ಯೆ ಇತ್ತು ಅಲ್ಲಿ ಅಂತ ಹೇಳಿ ಆ ಕಮಲ್ ಹಾಸನ್ ಪರ ವಕೀಲರದ್ದು. ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ನಾಗಪ್ರಸನ್ನ ಅವರ ಒಂದು ಪೀಠ ಏನಿದೆ, ಆ ಪೀಠ ಹೇಳ್ತಕ್ಕಂತ ಮಾತುಗಳೇನಿತ್ತು ಜನರ ಭಾವನೆಗಳನ್ನ ಒಂದ್ ರೀತಿಯಲ್ಲಿ ಪ್ರತಿಧ್ವನಿಸ್ತಾ ರೀತಿಯಲ್ಲಿ ಕಾಣ್ತಾ ಇತ್ತು. ಯಾಕೆಂದ್ರೆ ಅವರು ನೆಲ, ಜಲ, ಭಾಷೆ ವಿಚಾರದಲ್ಲಿ ಯಾರೊಬ್ರು ಕೂಡ ಆಟ ಆಡಬಾರ್ದು, ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಭಾವನಾತ್ಮಕತೆ ಇರುತ್ತೆ ಅಂತ ಕೂಡ ಜಡ್ಜು ಒತ್ತಿ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯ ಭಾಷೆ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ನೀವು ಇತಿಹಾಸಕಾರರ ಅಥವಾ ಭಾಷಾ ತಜ್ಞರ, ಅದಕ್ಕೇನಾದ್ರೂ ದಾಖಲೆಯನ್ನು ಇಟ್ಕೊಂಡು ಮಾತಾಡಿದೀರಾ, ಈ ರೀತಿಯ ಪ್ರಶ್ನೆಗಳನ್ನ ಜಡ್ಜ್ ಎತ್ತಿರ್ತಕ್ಕಂಥದ್ದು. ಅಂದ್ರೆ ಕರ್ನಾಟಕದ ಜನ ಏನನ್ನ ಬಯಸ್ತಾ ಇದ್ದಾರೆ ಆ ಒಂದು ವಿಚಾರವನ್ನು ಕೂಡ ಜಡ್ಜ್ ಪ್ರಸ್ತಾಪ ಮಾಡಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳ್ತಕ್ಕಂಥದ್ದು, ನೀವು ಅದು ಒಂದ್ ರೀತಿಯಲ್ಲಿ ಫ್ಲೋ ಅಲ್ಲಿ ಹೇಳಿರ್ಬೋದು, ಆದ್ರೆ ನಿಮ್ಗೆ ಅದ್ರ ಯಾವುದೇ ರೀತಿಯ ಅಗತ್ಯ ದಾಖಲೆಗಳಿದೆಯಾ, ದಾಖಲೆಗಳನ್ನ ಇಟ್ಕೊಂಡು ಮಾತನಾಡಿಲ್ಲ ಅಂದ್ಮೇಲೆ ಕ್ಷಮೆ ಕೋರೋದಕ್ಕೆ ಏನಾಗಿದೆ. ಹಾಗಾಗಿ ಕ್ಷಮೆ ಕೋರುವಂತದ್ದು, ಒಂದ್ ವೇಳೆ ನೀವು ಕನ್ನಡದ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ನೀವು ಇಲ್ಲಿ ಮಾತನಾಡಿ ಇಲ್ಲಿ ಜನರಿಗೆ ಒಂದ್ ರೀತಿಯಲ್ಲಿ ಭಾವನೆಗಳಿಗೆ ಧಕ್ಕೆ ತರುವಂತ ಮಾತನಾಡುವಂತ ಸಂದರ್ಭದಲ್ಲಿ ನೀವು 350 ಕೋಟಿ 400 ಕೋಟಿ ಒಂದು ಸಿನಿಮಾಗೆ ಸುರಿದು ಇಲ್ಲಿ ಸಂಪಾದನೆ ಮಾಡೋದು ಅವಶ್ಯಕತೆ ಇತ್ತಾ? ನಿಮ್ಗೆ ಇಲ್ಲಿನ ಜನರ ಭಾವನೆಗೆ ಧಕ್ಕೆ ತರುವಂತದ್ದು ನೀವು ಕ್ಷಮೆ ಕೇಳಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಸಿನಿಮಾನ ಕೂಡ ನೀವು ರಿಲೀಸ್ ಮಾಡದೇ ಇರ್ಬೋದಲ್ಲ. ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಜಡ್ಜ್ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಕ್ಷಮೆ ಕೇಳದ ಹೊರತು ಈ ಮುಂದೆ ಭದ್ರತೆ ಈ ಒಂದು ವಿಚಾರವಾಗಿ ಕೂಡ ನಾವು ಮುಂದುವರಿಯೋಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಒಂದು ಸಂದೇಶವನ್ನ
ರವಾನೆ ಮಾಡಿದ್ದಾರೆ. ಹಾಗಾಗಿ ಮಧ್ಯಾಹ್ನ ಅದು ಮುಂದುವರೆದಿರ್ತಕ್ಕಂಥದ್ದು 2:30ಕ್ಕೆ ತನ್ನ ಆದೇಶವನ್ನ ಪ್ರಕಟ ಮಾಡ್ತಾರೆ. ಹಾಗಾಗಿ ಕ್ಷಮೆಯೇ ಮೊದಲ ಆದ್ಯತೆ ಅಂತಲೂ ಕೂಡ ಈಗಾಗಲೇ ಜಡ್ಜ್ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ತನಕನಾದರೂ ಏನಾದ್ರು ಕಮಲ್ ಹಾಸನ್ ಅವರು ಕ್ಷಮೆ ಕೇಳ್ತಾರನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಇಡೀ ಕಲಾಪ ಏನಿತ್ತು ಅಂದ್ರೆ ಜನರ ಕನ್ನಡಿಗರ ಭಾವನೆಗಳನ್ನ ಒಂದ್ ರೀತಿಯಲ್ಲಿ ಪ್ರತಿಧ್ವನಿಸುವಂತಹ ಒಂದು ಪೀಠ ಅದಾಗಿತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಹಾಗಾಗಿ ಜಡ್ಜ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳು ಅಂದ್ರೆ ಭಾವನೆಗಳ ಜೊತೆ ಆಟ ಆಡಕ್ ಹೋಗ್ಬಾರ್ದು ಅನ್ನೋ ಮಾತುಗಳನ್ನ, ಯಾಕಂದ್ರೆ ಸಾಮಾನ್ಯ ಮನುಷ್ಯರಾಗಿದ್ರೆ ಕ್ಷಮೆ ಕೋರ್ಬೋದಾಗಿತ್ತು. ಆದ್ರೆ ನೀವು ಒಬ್ಬ ಸೆಲೆಬ್ರಿಟಿ, ಆ ಸೆಲೆಬ್ರಿಟಿ ಆಡುವಂತ ಮಾತುಗಳು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಜಡ್ಜ್ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಕ್ಷಮೆ ಕೇಳ್ತಾರೋ ಇಲ್ವಾ ಈ ಒಂದು 2:30 ಒಳಗಡೆ ಎಂದು ಕೂಡ ಕಾದ್ ನೋಡ್ಬೇಕು. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.